ಇವತ್ತು IPL ಮಹಾಕದನದಲ್ಲಿ RCB ವರ್ಸಸ್ CSK ನಡುವಿನ ಹಣಾಹಣಿಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಸಾಕಷ್ಟು ಒಂದು ಜೋಶ್ ಕಲರ್ಫುಲ್ ಕಾಣಿಸ್ತಾ ಇದೆ. ಈಗಾಗಲೇ ಫ್ಯಾನ್ಸ್ ಸಾಕಷ್ಟು ಮಂದಿಯಲ್ಲಿ ಜಮಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದಷ್ಟು ನಿರಾಸೆ ಇದೆ. ಯಾಕಂದರೆ ಒಂದೇ ಒಂದು ಟಿಕೆಟ್ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ₹1,000 ಟಿಕೆಟ್ ಖರೀದಿ ಮಾಡೋಣ ಅಂದರೂ 10,000 ರಿಂದ 15,000 ಬ್ಲ್ಯಾಕಲ್ಲಿ ಬಿಕರಿ ಆಗ್ತಾ ಇದೆ. ಇದು ಒಂದು ಕಡೆ ನೋವು ತಂದಿರೋದು. ಮತ್ತೊಂದು ಕಡೆ ಇವತ್ತು ವಿರಾಟ್ ವರ್ಸಸ್ ಧೋನಿಯನ್ನು ಕಣ್ತುಂಬಿಕೊಳ್ಳಲು ಕೂಡ ಸಾಕಷ್ಟು ಪ್ರೇಕ್ಷಕರು ಕಾತರದಿಂದ ಎದುರು ನೋಡ್ತಾ ಇದ್ದಾರೆ. ನನ್ನ ಜೊತೆ ಒಂದಷ್ಟು ಫ್ಯಾನ್ಸ್ ಇದ್ದಾರೆ, ಅವ್ರನ್ನೇ ಮಾತಾಡ್ತಾನೆ. ಎಲ್ಲ ಜೋಶಲ್ಲಿದ್ದೀರಾ? ಹೆಂಗಿದೆ ಜೋಶ್ ಇವತ್ತು ಮ್ಯಾಚ್? ಏನು ಸರ್, ಹೆಂಗಿದೆ ಇವತ್ತು ಮ್ಯಾಚ್ ಜೋಶ್? ಮ್ಯಾಚಿನ ಜೋಶ್ ಚೆನ್ನಾಗಿದೆ, ಆದರೆ ನೋಡಿದ್ರೆ ಟಿಕೆಟ್ ಸಿಗ್ತಿಲ್ಲ. ನಮಗೆ ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಸರ್. ಯಾಕೆ ಟಿಕೆಟ್ ಸಿಗ್ತಾ ಇಲ್ಲ? ಎಲ್ಲಿಂದ ಬಂದಿರೋದು? ನಾವು ಬಂದಿರೋದು ನಾಗವಾರದಿಂದ. ಇಲ್ಲಿ ಬಂದು ಟಿಕೆಟ್ ತಗೊಂಡು ನೋಡೋಣ ಅಂತ ನೋಡಿದ್ರೆ 1,000 ಟಿಕೆಟ್ 15,000ವರೆಗೂ ಹೇಳ್ತಿದ್ದಾರೆ. ನಾವು ಮಾರೋದು ತಗೊಂಡೋಗಿ ಯಾರ ಹತ್ರ ಕೊಡೋದು, ಅವ್ರ ಮನೇಲಿ ಬರ್ಬೇಕಂತಿದ್ದಾರೆ. ಯಾರಿಗೂ ಕೊಡೋಂಗಿಲ್ಲ, ನಾವು ಹೋಗೋಂಗಿಲ್ಲ, ಹಂಗಾಗ್ಬಿಟ್ಟಿದೆ. ಅಂದ್ರೆ ಟಿಕೆಟ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ. ತುಂಬ ಬ್ರೋ, 1,500 ಟಿಕೆಟ್ 15,000 16,000 ಹೇಳ್ತಾ ಇದ್ದಾರೆ. ಎಲ್ಲಿಂದ ತಂದ್ಕೊಡೋಣ ನಾವು ಅಷ್ಟು ದುಡ್ಡು? ಇವಾಗ ಆನ್ಲೈನ್ ಬಿಟ್ಟಿದ್ದೀನಿ ಅಂತಾರೆ, 5 ನಿಮಿಷ ಸೋಲ್ಡ್ ಔಟ್ ಅಂತಾರೆ. ಕೌಂಟಲ್ಲಿ ಕೂಡ ಟಿಕೆಟ್ ಇಶ್ಯೂ ಮಾಡಿಲ್ಲ. ಏನು ಮಾಡೋಣ ಹೇಳಿ? ಅದೇನು ಮಾಡೋಕ್ಕಲ್ಲ ಬರೋದು. ನಮ್ಮ ಎಲ್ಲ ಅದೇ ಪರಿಸ್ಥಿತಿ. ಟಿಕೆಟೇ ಇಲ್ಲ. 10,000 15,000 ಹೇಳಕತ್ತಾರ ಸರ್. ಎಲ್ಲಿಂದ ಬಂದಿದ್ರ? ಬಿಜಾಪುರ ಸರ್. ಮ್ಯಾಚ್ ನೋಡಕ್ ಬಿಜಾಪುರದಿಂದ ಬಂದಿದ್ರ, ಆದ್ರೆ ಟಿಕೆಟ್ ಇಲ್ಲಿ ನೋಡಿದ್ರ ಎಲ್ಲ ಹೋಗಬೇಡಬೇಕು ಸರ್. ಟೀಮ್ ನೋಡಿ ಹೋಗ್ಬೇಕು. ಟಿಕೆಟ್ಗೆ ಕ್ಯೂವೆಲ್ಲ ನಿಂತಿದ್ರ? ಏನ್ ಟಿಕೆಟೇ ಇಲ್ಲ. ಮತ್ತೆ ಕ್ಯೂಯಲ್ಲಿ ಮುಂಚೆ ಬಂದಿದ್ದೀವಿ, ಕ್ಯೂ ಅಲ್ಲಿ 3 ದಿನ ಮುಂಚೆ ಬಂದ್ರು ಸಿಗ್ತಾ ಇಲ್ಲ. ಆನ್ಲೈನ್ ಅಲ್ಲಿ ನೋಡಿದ್ರೆ ಆ ಕಡೆ ಈ ಕಡೆ ಅಲ್ದಾದ್ರೂ ಸಿಗ್ತಿಲ್ಲ ಸರ್. ಎಲ್ಲ ರೋಡ್ ಸೋಡ್ದ ಇಷ್ಟೊತ್ತು ಟಿಕೆಟ್ ಕೇಳಿದ್ರೆ ಯಾರು ಬ್ಲಾಕ್ ಅಲ್ಲಿ ಮಾರ್ತಾ ಇದ್ರೆ ಅವ್ರನ್ನ ಕೇಳಿದ್ರೆ ಏನ್ ಹೇಳ್ತಾರೆ? ಅವರು 30,000 25,000 ಹಂಗಂತಿದ್ದಾರೆ ಸರ್. 10,000 15 20 ಅಂತ ಹೇಳ್ತಾರೆ. ಬಾಯಿಗೆ ಬಂದಿದ್ದು ಹೇಳ್ತಾವ್ರು ಸರ್. ಸುಮ್ ಬಾಯಿಗೆ ಬಂದಿದ್ದು ಹೇಳ್ತಾರೆ. ನಾವು ಬಂದಿರೋದು ಲಾಸ್ಟ್ ಧೋನಿ ಮತ್ತೆ ಕೊಹ್ಲಿನ ಒಂದು ಮ್ಯಾಚ್ ನೋಡಕ್ ಬಂದಿರೋದು. ಈ ಮ್ಯಾಚ್ ತಿರ್ಗಾ ಬರಲ್ಲ ನಮಗೆ. ಬಂದಿರೋ ಈ ಲವ್ನ ಅವ್ರು ಏನು ತೋರಿಸ್ಕೊಳ್ತಾರೆ ಅದನ್ನ ನೋಡಕ್ ಬಂದ್ರೆ ಇಲ್ಲಿ ಟಿಕೆಟ್ ಏನು ಸಿಗ್ತಿಲ್ಲ ಸರ್. ಟಿಕೆಟ್ ಸಿಕ್ಕಿದ್ರೆ ಒಳ್ಳೆ ರೇಟಿಗೆ ನಾವು ತಗೊಂಡು ಹೋಗಕ್ಕೆ ರೆಡಿ ಇದೀವಿ. ಆದರೂ ದುಡ್ಡು ಕೊಟ್ಟರು ಟಿಕೆಟ್ ಸಿಗ್ತಿಲ್ಲ. ಸಿಗೋ ಟಿಕೆಟು ಅಷ್ಟು ರೇಟ್ ಇದೆ. ನೀವು ಎಲ್ಲಿಂದ ಬಂದಿದ್ದೀರಾ? ಯಾರು ಸಪೋರ್ಟ್ ಮಾಡ್ತಿದ್ದೀರಾ? ಸರ್ ನಾವು ಧೋನಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇದು ಲಾಸ್ಟ್ ವರ್ಷ ಅಂತ, ಅದಕ್ಕೋಸ್ಕರ ನಾವು ಧೋನಿಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ವಿರಾಟ್ ವರ್ಸಸ್ ಧೋನಿ. ಇವತ್ತಿನ ಮಹಾಕಾದನದಲ್ಲಿ ಏನಿದ್ರೆ ಒಂದು ರೀತಿಯಲ್ಲಿ ಚೆನ್ನೈ ವರ್ಸಸ್ ಬ್ಯಾಂಗ್ಳೂರ್ ಅಂದರೆ ಸಾಕು, ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಹೈ ವೋಲ್ಟೇಜ್ ಇರುತ್ತೆ. ಇವತ್ತು ಅದರಲ್ಲೂ ಪ್ರಮುಖವಾಗಿ RCBಗೆ ಗೆದ್ದೇ ಗೆಲ್ಲಬೇಕು, ಗೆದ್ದರೆ ಪ್ಲೇ ಆಫ್ಗೆ ಹೋಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕಾದಂತ ಇದ್ದಾರೆ. ಒಂದು ಕಡೆ RCB ವರ್ಸಸ್ CSK ಎರಡೂ ಫ್ಯಾನ್ಸ್ ಕೂಡ ಇರುವಂಥದ್ದು. ಹೆಂಗಿದೆ ವಿರಾಟ್ ನೋಡೋಕೆ? ಎಷ್ಟು ಕಾತರಾಗಿದ್ದೀರಾ? ವಿರಾಟ್ ನೋಡೋಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಇವತ್ತು 18 ಮಹಾಭಾರತ ಕುರುಕ್ಷೇತ್ರ ನಡೆದಿದ್ದು 18 ದಿವಸ. ಇವತ್ತು ಜರ್ಸಿನೂ 18 ದಿವಸ. ಇವತ್ತು ಆಡೋದು ಕೊಹ್ಲಿ ಪಕ್ಕ 100 ಸೆಂಚುರಿ ಎಕ್ಸ್ಪೆಕ್ಟೇಷನ್ ಮಾಡಿ. ಗೆಲ್ತೈತೆ RCB ಪಕ್ಕ ಶೋರ್. ಎಲ್ಲಿಂದ ಬಂದಿದ್ದೀರಾ ಸರ್? ನಾವು HSR ಲೇಔಟಿಂದ ಬಂದಿದ್ದೀರಿ. ಇವತ್ತು ನೋಡಿದ್ರೆ ಮ್ಯಾಚ್ ಇವತ್ತು ತುಂಬ ಕ್ರೇಜ್ ಆಗಿರುತ್ತೆ. ಆದರೆ ಹೊಡೆಯೋದೇ RCBನೇ. ದೇವ್ರು ಒಳ್ಳೇದು ಮಾಡಿದ್ರೆ ನಮ್ಮ ಮನಸ್ಸು ಒಳ್ಳೇದಾಗುತ್ತೆ ಸರ್. ದೇವರು ಒಳ್ಳೇದು ಮಾಡಿದ್ರೆ ನಿಮ್ಮ RCB ಒಳ್ಳೇದಾಗುತ್ತೆ. ನಿಮಗೆ ಯಾರು ಗೆಲ್ಬೇಕು? ಇವತ್ತು ಧೋನಿ ಲಾಸ್ಟ್ ಇಯರ್ದಿಂದ ಇದೊಂದು ಮ್ಯಾಚು. RCBನೇ ಗೆಲ್ಲೋದು ಈ ಸಾರಿ. RCB ಮ್ಯಾಚ್ನು ಗೆಲ್ಲುತ್ತೆ ಮತ್ತು ಮ್ಯಾಚ್ ಬಿಟ್ಟು ಈ ಸಲ ಕಪ್ಪು ನಮ್ದೇ. ಆ ಕಪ್ ತಯಾರು ಮಾಡೋ ಅವ್ರ ಅಪ್ಪನು ನಮ್ಮವನೇ. RCB ಇನ್ನೊಂದ್ಸಲ ಪ್ರತಿ ಸಲ ಕಪ್ ನಮ್ದೆ ಅಂತಿದ್ರೆ ಈ ಸಲ ಕಪ್ ಎತ್ತೀರಾ? ಇವತ್ತು ಫಸ್ಟ್ ಬ್ಯಾಟಿಂಗ್ ಆದ್ರೆ 240 250 ಗ್ಯಾರಂಟಿ. 240 250 ಗ್ಯಾರಂಟಿ ಫಸ್ಟ್ ಬ್ಯಾಟಿಂಗ್ ಆದ್ರೆ 250. ಈ ಸಲ ಕಪ್ಪು ನಮ್ದು. ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ಇದ್ದೇನೆ. ಹೌದು, ನೋಡ್ತಾ ಇರ್ಬೋದು ಫ್ಯಾನ್ಸ್ ಎಷ್ಟರ ಮಟ್ಟಿಗೆ ಎಕ್ಸೈಟ್ ಆಗಿದ್ದಾರೆ ಅಂತ. ಇಲ್ಲಿ ಇಬ್ಬರು ಫ್ಯಾನ್ಸ್ ಇದ್ದಾರೆ. ಒಂದ್ ಕಡೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇದ್ದಾರೆ, ಮತ್ತೊಂದು ಕಡೆ ಮಹೇಂದ್ರ ಸಿಂಗ್ ಧೋನಿ ಫ್ಯಾನ್ಸ್ ಕೂಡ ಇದ್ದಾರೆ. ಅಂತಿಮವಾಗಿ ಸಾಕಷ್ಟು ಮಂದಿ ಇವತ್ತು ಬೆಂಗಳೂರಿನಲ್ಲಿ RCB ಗೆಲ್ಲಬೇಕು, ಪ್ಲೇ ಆಫ್ ಹೋಗ್ಬೇಕು, ಈ ಸಲ ಕಪ್ ನಮ್ದೇ ಅಂತಿದ್ದಾರೆ. ಬಟ್ ಕೊನೆ ಒಂದು ನಿರಾಸೆ ಅಂದರೆ ಈ ಬ್ಲ್ಯಾಕಲ್ಲಿ ಮಾರ್ತಾ ಇದ್ದಾರೆ ಟಿಕೆಟು. ₹1,000 15,000 ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಿಜಕ್ಕೂ ಒಂದು ಪ್ರಶ್ನೆ ಕಾಡ್ತಾ ಇರೋದು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.